ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತ ಅಮೆರಿಕ ಸಂಬಂಧ ಹಳಸ್ತಾ ಇರೋ ಹೊತ್ತಲ್ಲಿ ಟ್ರಂಪ್ ದೊಡ್ಡ ನಿರ್ಧಾರ ತಗೊಂಡಿದ್ದಾರೆ. ಭಾರತಕ್ಕೆ ಅಮೆರಿಕದ ಹೊಸ ರಾಯಭಾರಿಯನ್ನ ನೇಮಕ ಮಾಡಿದ್ದಾರೆ. ತಮ್ಮ ಆಪ್ತ ಜಸ್ಟ್ 39 ವರ್ಷ ವಯಸ್ಸಿನ ಸೆರ್ಗಿ ಗೋರ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಇದರ ಜೊತೆಗೆ ಇದೇ ಸೆರ್ಗಿ ಗೋರ್ ದಕ್ಷಿಣ ಮತ್ತು ಮಧ್ಯ ಏಷ್ಯಾದ ವ್ಯವಹಾರಗಳ ವಿಶೇಷ ರಾಯಭಾರಿಯಾಗೂ ಕೆಲಸ ಮಾಡ್ತಾರೆ. ಅಮೆರಿಕವನ್ನ ಮತ್ತೆ ಗ್ರೇಟ್ ಮಾಡೋಕೆ, ನನ್ನ ಅಜೆಂಡಾಗಳನ್ನು ಡೆಲಿವರ್ ಮಾಡೋಕೆ, ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋ ಪ್ರದೇಶಕ್ಕೆ ನಾನು ಪೂರ್ತಿ ನಂಬಿಕೆ ಇಟ್ಟಿರೋ ಸೆರ್ಗಿ ಅವ್ರನ್ನ ರಾಯಭಾರಿಯಾಗಿ ಕಳಿಸ್ತಾ ಇದ್ದೀನಿ. ಅಲ್ಲದೆ ಅವರು ನನ್ನ ಗ್ರೇಟ್ ಫ್ರೆಂಡ್ ಅಂತ ಹೇಳಿದ್ದಾರೆ. ಅಂದ ಹಾಗೆ ಈ ಗೋರ್ಗೆ ಕೇವಲ 39 ವಯಸ್ಸು ಆಗಲೇ ಹೇಳಿದ ಹಾಗೆ. ಈ ಮೂಲಕ ಇತಿಹಾಸದಲ್ಲೇ ಅತಿ ಚಿಕ್ಕ ವಯಸ್ಸಿನ ರಾಯಭಾರಿಯನ್ನ ಈಗ ನೇಮಕ ಮಾಡಿದಂತಾಗಿದೆ. ಈ ಹಿಂದೆ ಎರಿಕ್ ಗಾರ್ಸಿಟಿಯನ್ನ ಡೆಮೊಕ್ರೆಟಿಕ್ ಪಾರ್ಟಿ ನೇಮಿಸಿತ್ತು. ಆದರೆ ಕಳೆದ ಜನವರಿ 20ನೇ ತಾರೀಕು ಅವರ ಅಧಿಕಾರಾವಧಿ ಎಂಡ್ ಆಗಿತ್ತು. ಹೀಗಾಗಿ ಸದ್ಯ ಭಾರತದ ಹಂಗಾಮಿ ರಾಯಭಾರಿಯಾಗಿ ಜೋರ್ಗಾನ್ ಕೆ ಆಂಡ್ರೂಸ್ ಅನ್ನೋರು ಕೆಲಸ ಮಾಡ್ತಿದ್ರು. ಈ ಸಂಬಂಧದಲ್ಲಿ ತಲ್ಲಣ ಜಾಸ್ತಿ ಆಗ್ತಿರೋ ಹೊತ್ತಲ್ಲಿ ಈ ಕಿರಿ ವಯಸ್ಸಿನ ರಾಜತಾಂತ್ರಿಕನಿಗೆ ದೊಡ್ಡ ಹುದ್ದೆಯನ್ನ ಕೊಡಲಾಗಿದೆ. ಈ ಸೆರ್ಗಿ ಟ್ರಂಪ್ರ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಕ್ಯಾಂಪೇನ್ ನಲ್ಲಿ ನಿಷ್ಠಾವಂತರಾಗಿ ಗುರುತಿಸಿಕೊಂಡಿರೋ ವ್ಯಕ್ತಿ. ಟ್ರಂಪ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಕ್ಯಾಂಪೇನ್ ನಲ್ಲೂ ಮುಂಚೂಣಿಯಾಗಿ ಗುರುತಿಸಿಕೊಂಡಿದ್ರು. ಸದ್ಯ ಡೈರೆಕ್ಟರ್ ಆಫ್ ಪ್ರೆಸಿಡೆನ್ಷಿಯಲ್ ಪರ್ಸನಲ್ ಆಗಿ ಕೆಲಸ ಮಾಡಿರೋ ಗೋರ್ ಈಗ ಭಾರತಕ್ಕೆ ಬರ್ತಿದ್ದಾರೆ. ಸೊ ಈಗ ಈ ಗೋರ್ ಭಾರತಕ್ಕೆ ಬಂದ್ಮೇಲೆ ಅಮೆರಿಕ ಮತ್ತು ಭಾರತದ ಸಂಬಂಧ ಚೆನ್ನಾಗಿ ಮಾಡ್ತಾರಾ, ಇನ್ನೂ ಘೋರ ಆಗತ್ತಾ ಅನ್ನೋದು ನೋಡ್ಬೇಕಷ್ಟೇ. ಏನು ಯಾಕೆ ಅಂತ ಹೇಳಿದ್ರೆ, ಈ ಗೋರ್ ಒಬ್ಬ ದೊಡ್ಡ ಘೋರ ಹಾವು, ಸ್ನೇಕ್ ಅಂತ ಈ ಹಿಂದೆ ಎಲಾನ್ ಮಸ್ಕ್ಗೆ ಪೋಸ್ಟ್ ಹಾಕಿದ್ರು. ಈಗ ಭಾರತಕ್ಕೆ ಬಂದಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಮುಂದಿನ ದಿನಗಳು. ಈ ನಡುವೆ ನಮ್ಮ ವಿದೇಶಾಂಗ ಸಚಿವ S ಜೈಶಂಕರ್ ಅಮೆರಿಕಗೆ ಖಾರವಾಗಿ, ವಿಶೇಷವಾಗಿ ಟ್ರಂಪ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಕನಾಮಿಕ್ ಟೈಮ್ಸ್ನ ವರ್ಲ್ಡ್ ಲೀಡರ್ ಫೋರಂ ಈವೆಂಟ್ನಲ್ಲಿ ಮಾತನಾಡಿರೋ ಅವರು, ರಾಷ್ಟ್ರೀಯ ಮತ್ತು ಜಾಗತಿಕ ಹಿತಾಸಕ್ತಿಗಾಗಿ ಭಾರತ ರಷ್ಯಾದ ತೈಲವನ್ನು ಖರೀದಿ ಮಾಡ್ತಿದೆ ಅಂತ ಹೇಳಿದ್ದಾರೆ. ನಾವು ರಷ್ಯಾ ಹತ್ರ ತಗೊಂಡಿಲ್ಲ ಅಂದರೆ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಡಿಮಾಂಡ್ ಸಪ್ಲೈನಲ್ಲಿ ದೊಡ್ಡ ಡಿಸ್ರಪ್ಷನ್ ಉಂಟಾಗುತ್ತೆ, ತೈಲ ಬೆಲೆ ಏರಿಕೆಯಾಗುತ್ತೆ, ಶಾರ್ಟೇಜ್ ಉಂಟಾಗುತ್ತೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅಮೆರಿಕ ಜೊತೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಬಗೆಹರಿಯದಿದ್ರೂ ಕೂಡ ಭಾರತ ಇಂಡಿಪೆಂಡೆಂಟ್ ಆಗಿ ನಿರ್ಧಾರ ತಗೊಳ್ಳೋದನ್ನು ಮುಂದುವರಿಸುತ್ತೆ, ಅಮೆರಿಕದ ಮೇಲೆ ನಾವು ಬಹಳ ಡಿಪೆಂಡ್ ಆಗಲ್ಲ ಅಂತ ಹೇಳಿದ್ದಾರೆ. ಯಾವ ರಾಷ್ಟ್ರನೂ ಭಾರತದಂಥ ದೊಡ್ಡ ರಾಷ್ಟ್ರ ಯಾರೂ ಕೂಡ ಆ ರೀತಿ ಅಮೆರಿಕದ ಬ್ಲ್ಯಾಕ್ ಮೇಲ್ ಅಥವಾ ಯಾವುದೇ ರಾಷ್ಟ್ರದ ಬ್ಲ್ಯಾಕ್ ಮೇಲಿಗೆ ಬಗ್ಗಕ್ಕಾಗಲ್ಲ. ಅಷ್ಟು ಕಾಮನ್ ಸೆನ್ಸೇ ಟ್ರಂಪ್ಗಿಲ್ಲ. ತ್ಯಾಗ ಮಾಡೋಕ್ಕೂ ರೆಡಿ ಇರುತ್ತೆ ದೊಡ್ಡ ರಾಷ್ಟ್ರ ಒಂದು ವ್ಯಾಪಾರನ. ಬಟ್ ತನ್ನ ಸಾರ್ವಭೌಮತ್ವವನ್ನು ತ್ಯಾಗ ಮಾಡಿ ಅದನ್ನು ಒತ್ತೆಯಾಳಗಿಟ್ಟು ಟ್ರಂಪ್ಗೆ ಅವ್ರು ಹೇಳ್ದಂಗೆ ಕೇಳೋಕ್ಕೆಲ್ಲ ಬರೋದಿಲ್ಲ. ಲಾಸ್ ಆದರೆ ಲಾಸ್ ಅನುಭವಿಸ್ತೀವಿ, ಬೇಕಾದ್ರೆ ನೀವು ಹೇಳ್ದಂಗೆ ಕೇಳಲ್ಲ ಅಂತ ಹೇಳುತ್ತೆ. ನಾವಂತಲ್ಲ, ಯಾವುದೇ ದೊಡ್ಡ ರಾಷ್ಟ್ರ ಕೇಳುತ್ತೆ, ಘನತೆ ಇರೋ ರಾಷ್ಟ್ರ. ಆ ಕಾಮನ್ ಸೆನ್ಸ್ ಈ ಮಹಾನುಭಾವ ಟ್ರಂಪ್ಗೆ ಇರಬೇಕಾಗಿತ್ತು. ಅದನ್ನು ಜೈಶಂಕರ್ ಪುನರುಚ್ಚಾರ ಮಾಡಿ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಟ್ರಂಪ್ಗೂ ಕೂಡ ಕಾಲೆಳೆದಿದ್ದಾರೆ. ಫಾರಿನ್ ಪಾಲಿಸಿಯನ್ನ ಪಬ್ಲಿಕ್ ಸ್ಟೇಜ್ ಮೇಲೆ ಈಗ ಒಂಥರ ಡ್ರಾಮಾ ನಡೆಸಿದಂಗೆ ನಡೆಸಿದಾರಲ್ಲ ಟ್ರಂಪ್. ಈ ಥರದೊಂದು ಪ್ರೆಸಿಡೆಂಟ್ನ ನಾವು ಜೀವನದಲ್ಲಿ ಇತಿಹಾಸದಲ್ಲಿ ನೋಡೇ ಇಲ್ಲ ಅಂಥೇಳಿ ಜೈಶಂಕರ್ ಹೇಳಿದ್ದಾರೆ. ಭಾರತಕ್ಕೆ ಟಿಕ್ ಟಾಕ್ ಬಂದ್ಬಿಡುತ್ತೆ ಅನ್ನೋ ಸುದ್ದಿಯನ್ನ ಸರ್ಕಾರ ಅಲ್ಲಗಳೆದಿದೆ. ಟಿಕ್ ಟಾಕ್ ಮೇಲಿನ ಬ್ಯಾನ್ ಅನ್ನ ಕೇಂದ್ರ ಸರ್ಕಾರ ಹಿಂತೆಗೆದುಕೊಂಡಿಲ್ಲ. ಒಂದು ವೇಳೆ ಇಂಥ ಸ್ಟೇಟ್ಮೆಂಟ್ ಅಥವಾ ಸುದ್ದಿ ಹರಿದಾಡ್ತಾ ಇದ್ರೆ ಅದು ಸುಳ್ಳು, ಜನರನ್ನ ದಾರಿ ತಪ್ಪಿಸೋ ಕೆಲಸ ಅಂತ ಅಧಿಕಾರಿಗಳು ಕ್ಲಾರಿಟಿ ಕೊಟ್ಟಿದ್ದಾರೆ. ಆಗಸ್ಟ್ 20ನೇ ತಾರೀಕು ಭಾರತ ಇಂಟರ್ಮೀಡಿಯೇಟ್ ರೇಂಜ್ ನ ಬ್ಯಾಲಿಸ್ಟಿಕ್ ಮಿಸೈಲ್ ಅಗ್ನಿ 5 ಅನ್ನ ಟೆಸ್ಟ್ ಮಾಡಿತ್ತು. ಈಗ ಇದು ಶಾಂತಿಯನ್ನ ಹಾಳು ಮಾಡೋ ಪ್ರಯತ್ನ ಅಂತ ಪಾಕ್ ಅತ್ತು ಬಿಟ್ಟಿದೆ. ಭಾರತ ಈ ರೀತಿ ತನ್ನ ಸೇನಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ತಾ ಇದ್ರು ಕೂಡ ಅಂತಾರಾಷ್ಟ್ರೀಯ ಸಮುದಾಯ ಏನು ಕೇಳ್ತಿಲ್ಲ, ಭಾರತಕ್ಕೆ ಕಣ್ಮುಚ್ಚಿ ಕುಳಿತಿದ್ದಾರೆ. ನಾವು ಭಾರತದ ಈ ಬೆಳವಣಿಗೆಗಳ ಬಗ್ಗೆ ಈಗ ಆಲ್ರೆಡಿ ನಮ್ಮ ಎಲ್ಲ ಪಾರ್ಟ್ನರ್ಸ್ ಹತ್ರ, ರಾಷ್ಟ್ರಗಳ ಹತ್ರ ಹೇಳಿದ್ದೀವಿ. ಈ ಅಗ್ನಿ 5 ಮಿಸೈಲ್ ಟೆಸ್ಟ್ ಪಾಕ್ಗೆ ಮಾತ್ರ ಅಲ್ಲ, ಇಡೀ ದಕ್ಷಿಣ ಏಷ್ಯಾಗೆ ದೊಡ್ಡ ಬೆದರಿಕೆ. ಭಾರತ ಶಸ್ತ್ರಾಸ್ತ್ರ ಖರೀದಿ ಮಾಡ್ತಿರೋದು, ತನ್ನ ಮಿಸೈಲ್ ಟೆಸ್ಟ್ ಮಾಡ್ತಿರೋದು ಆತಂಕಕಾರಿ ಪ್ರವೃತ್ತಿ. ಇದು ಜಗತ್ತಿಗೆ ಅಪಾಯ ಅಂತ ಪಾಕ್ ವಿದೇಶಾಂಗ ಇಲಾಖೆ ವಕ್ತಾರ ಶಫಕತ್ ಅಲಿ ಖಾನ್ ಹೇಳಿದ್ದಾರೆ. ಅಲ್ಲದೆ ಪಾಕಿಸ್ತಾನ ತನ್ನ ಜನರ ಸುರಕ್ಷತೆಗಾಗಿ ಏನು ಬೇಕೋ ಎಲ್ಲ ಕ್ರಮ ತಗೊಳ್ಳುತ್ತೆ, ನಮ್ಮ ಜನರನ್ನ ಕಾಪಾಡೋಕೆ ನಾವು ಕಮಿಟ್ ಆಗಿದ್ದೀವಿ ಅಂತ ಹೇಳಿದ್ದಾರೆ. ಈ ನಡುವೆ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ಭಾರತ ಕೇಳ್ಕೊಂಡು ಬಂತು ಅಂತೆಲ್ಲ ಕುಣಿದಾಡ್ತಿದ್ರಲ್ಲ ಪಾಕಿಸ್ತಾನದವರು, ಈಗ ಇಶಕ್ದಾರ್ ಏನ್ ಹೇಳಿದಾರೆ ಗೊತ್ತಾ? ಉಲ್ಟಾ ಹೇಳಿಕೆ ಕೊಟ್ಟಿದ್ದಾರೆ. ನಮಗೆ ಅಮೆರಿಕದಿಂದ ಕಾಲ್ ಬಂತು, ನಿಲ್ಸಿ ಅಂತ ಹೇಳಿ ಕಾಲ್ ಬಂತು. ಆಗ ನಾವು ಕೂಡ ಹೇಳಿದ್ವಿ ಭಾರತದೊಂದಿಗೆ ಯುದ್ಧ ಮಾಡಕ್ ಬಯಸಲ್ಲ ಅಂತ ಅಮೆರಿಕಕ್ಕೆ ಹೇಳಿದ್ವಿ. ಹಾಗಾಗಿ ಕದನ ವಿರಾಮಕ್ಕೆ ತಟಸ್ಥ ಸ್ಥಳದಲ್ಲಿ ಮಾತುಕತೆ ನಡೆಸೋದಾಗಿ ಅಮೆರಿಕ ಹೇಳ್ತು, ನಾವು ಅದಕ್ಕೆ ಹೂ ಅಂದ್ವಿ ಅಂತ ಹೇಳಿದ್ದಾರೆ. ಇಸ್ರೇಲ್ ಮತ್ತು ಗಾಜಾ ಸಂಘರ್ಷ ಕುರಿತು ಮತ್ತೊಂದು ಆಘಾತಕಾರಿ ಮಾಹಿತಿ ಸಿಗ್ತಾ ಇದೆ. ಇದೇ ಮೊದಲ ಬಾರಿಗೆ ಗಾಜಾದಲ್ಲಿ ವಿಶ್ವಸಂಸ್ಥೆ ಆಹಾರ ಬಿಕ್ಕಟ್ಟನ್ನ
ಭೀಕರ ಕ್ಷಾಮವನ್ನು ಘೋಷಣೆ ಮಾಡಿದೆ. ಈ ಮೂಲಕ ಫಸ್ಟ್ ಟೈಮ್ ಮಿಡಲ್ ಈಸ್ಟ್ನಲ್ಲಿ ಈ ಕ್ಷಾಮವನ್ನು ಘೋಷಿಸಲಾಗಿದೆ. ಬರೋಬ್ಬರಿ 5 ಲಕ್ಷಕ್ಕೂ ಅಧಿಕ ಜನ ಈಗ ಆಲ್ರೆಡಿ ಹಸಿವಿನಿಂದ ಬಳಲ್ತಾ ಇದ್ದಾರೆ ಅಂತ ವಿಶ್ವಸಂಸ್ಥೆ ಬೆಂಬಲಿತ ಇಂಟಿಗ್ರೇಟೆಡ್ ಫುಡ್ ಸೆಕ್ಯೂರಿಟಿ ಫೇಸ್ ಕ್ಲಾರಿಫಿಕೇಶನ್ ಅನಾಲಿಸಿಸ್ನಿಂದ ಗೊತ್ತಾಗಿದೆ. ಅಲ್ಲದೆ ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಈ ಸಂಖ್ಯೆ 6 ಲಕ್ಷ ದಾಟಬಹುದು ಅಂತ IPC ತನ್ನ ರಿಪೋರ್ಟ್ನಲ್ಲಿ ಹೇಳಿದೆ. ಇದಕ್ಕೆ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ರಿಯಾಕ್ಟ್ ಮಾಡಿ ಮಾನವೀಯತೆಯ ವೈಫಲ್ಯ ಅಂತ ಹೇಳಿದ್ದಾರೆ. ಆದರೆ ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ನೆತನ್ಯಾಹು ಮಾತ್ರ ಈ ಕ್ಷಾಮ ಫ್ಯಾಮೈನ್ ಇದರ ಘೋಷಣೆಯನ್ನ ರಿಜೆಕ್ಟ್ ಮಾಡಿದ್ದಾರೆ. ಸುಳ್ಳು ಅಂತ ಯಾವುದೇ ಬರಗಾಲ ಇಲ್ಲ, ಹಸಿವನ್ನು ತಡೆಯೋಕೆ ಇಸ್ರೇಲ್ ಆಹಾರ ಕೊಡ್ತಾ ಇದೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಯೆಮೆನ್ನ ಹೂತಿಗಳು ಇಸ್ರೇಲ್ ಮೇಲೆ ಮತ್ತೆ ಕ್ಷಿಪಣಿ ದಾಳಿ ಮಾಡಿದ್ದಾರೆ. ಇವ್ರಿಗೊಂದು ಅವಾಗವಾಗ ಕಡಿತಾ ಇರುತ್ತೆ. ಶಾಂತಿ ಸ್ಥಾಪನೆ ಪ್ರಯತ್ನ ನಡೆಯಬೇಕಾದ್ರೆ ಆ ಕಡೆಯಿಂದ ಮಿಸೈಲ್ ಹಾರಿಸಿರ್ತಾರೆ. ಇಸ್ರೇಲ್ ರಾಜಧಾನಿ ಜೆರುಸಲೆಂ, ಟೆಲ್ ಅವೀವ್ ಸೇರಿದ ಹಾಗೆ ಮಧ್ಯ ಇಸ್ರೇಲ್ನ ಹಲವು ಕಡೆ ಸೈರನ್ಗಳು ಮೊಳಗಿವೆ. ಪ್ರತ್ಯೇಕವಾಗಿ 3 ಬಾರಿ ನಾವು ದಾಳಿ ಮಾಡಿದ್ದೀವಿ ಅಂತ ಹೂತಿಗಳು ಹೇಳ್ಕೊಂಡಿದ್ದಾರೆ. ಆದರೆ ಈ ಮಿಸೈಲ್ಗಳನ್ನೆಲ್ಲ ನಾವು ಇಂಟರ್ಸೆಪ್ಟ್ ಮಾಡಿದ್ದೀವಿ. ಈ ದಾಳಿಯಲ್ಲಿ ಯಾವುದೇ ಸಾವು ನೋವಾಗಿಲ್ಲ ಅಂತ ಇಸ್ರೇಲ್ ಕನ್ಫರ್ಮ್ ಮಾಡಿದೆ. ಈ ನೆಕ್ಸ್ಟ್ ಏನು ಮಾಡುತ್ತೆ ಗೊತ್ತಾ, ಅವ್ರು ಹತ್ತು ಹಾಕಿದ್ರೆ 100 ತಗೊಂಡೋಗಿ ಹೋಗಿ ಯೆಮೆನ್ ಮೇಲೆ ಹುತಿಗಳ ಮೇಲೆ ಹಾಕಿ ಬರುತ್ತೆ ಇಸ್ರೇಲ್. ಅಲ್ಲೇ ಪಕ್ಕದಲ್ಲಿ ಅಮೆರಿಕದ ನೌಕಾನೆಲೆಗಳು ಕೂಡ ಇದ್ದಾವೆ, ಅವರು ಹೋಗಿ ಹುತಿಗಳ ಮೇಲೆ ದಾಳಿ ಮಾಡ್ತಾರೆ. ಇದೇನಪ್ಪ ಇಟ್ಕೊಂಡು ಗಾಜಾದ ಮೇಲೆ ಇನ್ನಷ್ಟು ದಾಳಿಯನ್ನ ಇಸ್ರೇಲ್ ತೀವ್ರಗೊಳಿಸುತ್ತೆ. ಇದೇ ಆಗ್ತಿರೋದು ಕಂಟಿನ್ಯೂಸ್ಲಿ. ಟ್ರಂಪ್ರ ಮಾಜಿ NSA ಭದ್ರತಾ ಸಲಹೆಗಾರರಾಗಿದ್ದ ಜಾನ್ ಬೋಲ್ಟನ್ ಮನೆ ಮೇಲೆನೆ ಟ್ರಂಪ್ ರೇಡ್ ಮಾಡಿಸಿದ್ದಾರೆ. FBI ರೇಡ್ ಮಾಡಿಸಿದ್ದಾರೆ. ಭಾರತದ ಮೇಲೆ ಟ್ರಂಪ್ ಹೇರಿರೋ ಟ್ಯಾರಿಫ್ ವಿರುದ್ಧ ಬೋಲ್ಟನ್ ಕಿಡಿಕಾರದ್ರು. ಟ್ರಂಪ್ ಮಾಡಿದ ಸರಿ ಇಲ್ಲ, ಭಾರತ ಇಂಪಾರ್ಟೆಂಟ್ ಪಾರ್ಟ್ನರ್ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಟ್ರಂಪ್ FBI ಚೂ ಬಿಟ್ಟು ರೇಡ್ ಮಾಡಿಸಿದ್ದಾರೆ. ಅವರ ಮಾಜಿ NSA ಬೋಲ್ಟನ್ ಮನೆ ಮೇಲೆನೆ ರೇಡ್ ಮಾಡಿಸಿದ್ದಾರೆ. ಆದರೆ ಟ್ರಂಪ್ ನನಗೆ ಗೊತ್ತಿಲ್ಲಪ್ಪ ಇದ್ರ ಬಗ್ಗೆ, ನಾನೇನು ಮಾಡಿಸಿಲ್ಲ ಅನ್ನೋ ಥರದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮಹತ್ವದ ಬೆಳವಣಿಗೆಯಲ್ಲಿ ಟ್ರಂಪ್ ಸರ್ಕಾರ ಅಮೆರಿಕದ ಚಿಪ್ ಮೇಕಿಂಗ್ ಕಂಪನಿ ಇತ್ತೀಚೆಗೆ ಸಂಕಷ್ಟದಲ್ಲಿದ್ದ ಇಂಟೆಲ್ನಲ್ಲಿ 10% ಶೇರ್ ಅನ್ನ ಖರೀದಿ ಮಾಡಿದ್ದಾರೆ ಸರ್ಕಾರದವರು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಈ ಘೋಷಣೆ ಮಾಡಿದ್ದಾರೆ. ಅಮೆರಿಕ ಮತ್ತು ಇಂಟೆಲ್ ನಡುವಿನ ಗ್ರೇಟ್ ಪಾರ್ಟ್ನರ್ಶಿಪ್ ಮುಂದುವರಿಸುವುದು. ಇಂಟೆಲ್ ಏನು ವೀಕ್ ಆಗ್ತಾ ಇದೆ, ದುರ್ಬಲ ಆಗ್ತಿದೆ, ಅದಕ್ಕೆ ಮತ್ತಷ್ಟು ಬಲ ತುಂಬೋದು ಇದರ ಉದ್ದೇಶ ಅಂತ ಹೇಳಲಾಗ್ತಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.